ಬರ್ಡೇ ಹೆಸರಿನಲ್ಲಿ ಭರ್ಜರಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಲೇಟ್ ನೈಟ್ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಸಿಸಿಬಿ ಪೊಲೀಸರು ರೈಡ್ ಮಾಡಿದ್ದಾರೆ. ಬರ್ಡೇ ಹೆಸರಿನಲ್ಲಿ ಭರ್ಜರಿಯಾಗಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಲೇಟ್ ನೈಟ್ ರೇವ್ ಪಾರ್ಟಿ ಸಿಸಿಬಿ ಪೊಲೀಸರು ರೈಡ್ ನಡೆಸಿದ್ದಾರೆ. ಆನೇಕಲ್ನ ಗೋಪಾಲ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಕೇವಲ ಪಾರ್ಟಿ ಮಾತ್ರ ಅಲ್ಲ, ದಾಳಿ ಸಂದರ್ಭದಲ್ಲಿ 17 MDMA ಮಾತ್ರೆಗಳು, ಕೋಕೇನ್ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ತೆಲುಗು ಸಿನಿರಂಗ, ಕಿರುತೆರೆ ನಟ ನಟಿಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದ್ರು. 50ಕ್ಕೂ ಹೆಚ್ಚು ಜನರನ್ನ ಈಗ ಸಿಸಿಬಿ ವಶಕ್ಕೆ ಪಡೆದಿದೆ, ತನಿಖೆಯನ್ನ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆನೇಕಲ್ನ ಗೋಪಾಲ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ಈ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಭರ್ಜರಿ ರೈಡ್ ನಡೆದಿರೋದು. ಸನ್ಸೆಟ್ ಟು ಸನ್ರೈಸ್, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೂ ಕೂಡ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿರೋದು. ದಾಳಿ ಸಂದರ್ಭದಲ್ಲಿ 17 MDMA ಮಾತ್ರೆಗಳು, ಕೋಕೇನ್ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. 50 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. 100ಕ್ಕೂ ಹೆಚ್ಚು ಜನ ಅಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ. ಐಷಾರಾಮಿ ಕಾರುಗಳಲ್ಲೂ ಬಂದಿದ್ರು ಅಲ್ಲಿಗೆ, ಆ ಪಾರ್ಟಿಗೆ. ಸಾಮಾನ್ಯವಾದಂತ ಪಾರ್ಟಿ ಅಲ್ಲ, ಹೈ ಕ್ಲಾಸ್ ಪಾರ್ಟಿ. ಭಾನುವಾರ ಸಂಜೆ 5 ಗಂಟೆಯಿಂದ ಈ ಪಾರ್ಟಿ ಆರಂಭ ಆಗಿದೆ. ಸೋಮವಾರ ಬೆಳಗ್ಗೆ, ಇವತ್ತು ಬೆಳಗ್ಗಿನವರೆಗೂ ಕೂಡ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಆದರೆ ಬೆಳಗ್ಗಿನ ಜಾವ 4 ಗಂಟೆಗೆ ಸಿಸಿಬಿ ಅಧಿಕಾರಿಗಳು ರೈಡ್ ನಡೆಸಿದ್ದಾರೆ. ಅವಧಿ ಮೀರಿ ಪಾರ್ಟಿ ಮಾಡ್ತಾ ಇದ್ರು ಅನ್ನುವಂತ ಕಾರಣಕ್ಕೆ ರೈಡ್ ಆಗಿರೋದು. ಆದರೆ ಪಾರ್ಟಿಯಲ್ಲಿ ಪತ್ತೆಯಾಗಿರೋದು 17 MDMA ಮಾತ್ರೆಗಳು, ಕೋಕೇನ್ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಅದಷ್ಟೇ ಅಲ್ಲ, ಅನೇಕ ತೆಲುಗು ಸಿನಿರಂಗದ ಕಿರುತೆರೆ ನಟ ನಟಿಯರು ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ತೆಲುಗು ನಟಿ ಹೇಮಾ ಸೇರಿದಂತೆ ಹಲವು ನಟಿಯರು ಕೂಡ ಇಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿ ಪತ್ತೆಯಾಗಿರೋದು. ಅದಷ್ಟೇ ಅಲ್ಲ, ಹೈದರಾಬಾದ್ ಜೊತೆಗೆ ಬೆಂಗಳೂರಿಗೆ ಸೇರಿದಂತ 100ಕ್ಕೂ ಹೆಚ್ಚು ಸಿನಿರಂಗದ ಜೊತೆಗೆ ಕಿರುತೆರೆಯ ಅನೇಕ ನಟ ನಟಿಯರು ಇವರೆಲ್ಲರೂ ಕೂಡ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಇನ್ನು ಒಂದು ಕಾರ್ನಲ್ಲಿ ಆಂಧ್ರದ MLA ಪಾಸ್ ಕೂಡ ಪತ್ತೆಯಾಗಿತ್ತು. ಬೆನ್ಸ್ ಕಾರ್ನಲ್ಲಿ ಕಾಕನಿ ಗೋವರ್ಧನ್ ರೆಡ್ಡಿ ಪಾಸ್ ಕೂಡ ಪತ್ತೆಯಾಗಿದೆ. ಐಷಾರಾಮ್ ಕಾರುಗಳಲ್ಲಿ ಬಂದಿದ್ರು. ಎಲ್ಲವೂ ಕೂಡ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ, MDMA ಮಾತ್ರೆ ಪತ್ತೆಯಾಗಿದೆ, ಕೋಕೇನ್ ಪತ್ತೆಯಾಗಿದೆ. ಬರ್ಡೇ ಪಾರ್ಟಿ ಹೆಸರು, ಆದ್ರೆ ನಡೀತಾ ಇದ್ದಿದ್ದು ರೇವ್ ಪಾರ್ಟಿ. ಶಾಸಕ ಗೋಪಾಲ್ ರೆಡ್ಡಿಗೆ ಸೇರಿದಂತ ಫಾರ್ಮ್ ಹೌಸ್ ಇದು. ಆನೇಕಲ್ನ ಗೋಪಾಲ್ ರೆಡ್ಡಿ ಫಾರ್ಮ್ ಹೌಸ್ ನಲ್ಲಿ ನಡೆದಿರುವಂತ ಘಟನೆ. ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಹೈದರಾಬಾದ್ನ ವಾಸು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಪಾರ್ಟಿಗೆ ವಿಮಾನಗಳಲ್ಲೂ ಕೂಡ ನಟ ನಟಿಯರು ಕೂಡ ಆಗಮಿಸಿದ್ರಂತೆ. ಫ್ಲೈಟಿನಲ್ಲಿ ಅವರನ್ನ ಕರೆಸ್ಕೊಂಡಿದ್ರು ಪಾರ್ಟಿ ಆಯೋಜಕರಾದಂತ ವಾಸು. ಈಗ ಸಿಸಿಬಿ ವಶಕ್ಕೆ ಪಡೆದವರನ್ನ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗಿದೆ. ಮಾದಕ ವಸ್ತು ಸೇವನೆ ಕುರಿತಂತೆ ತಪಾಸಣೆಯನ್ನ ನಡೆಸಲಾಗಿದೆ. MDMA ಕೋಕೇನ್ ಕೂಡ ಪತ್ತೆಯಾಗಿರೋದ್ರಿಂದ ವೈದ್ಯಕೀಯ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. 50ಕ್ಕೂ ಹೆಚ್ಚು ಜನರನ್ನ ಈಗ ಸಿಸಿಬಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. GR ಫಾರ್ಮ್ ಹೌಸ್ ನಲ್ಲಿ ತಪಾಸಣೆ ಮುಂದುವರೆದಿದೆ. ಸಿಸಿಬಿ ವಶಕ್ಕೆ ಪಡೆದವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಈಗ ನಡೆಸಲಾಗ್ತಾ ಇದೆ. ಮಾದಕ ವಸ್ತು ಸೇವನೆ ಮಾಡಿದ್ರ, ಅಲ್ಲಿ ಇತ್ತು ಅನ್ನೋದು ಪತ್ತೆಯಾಗಿದೆ. ಯಾರೆಲ್ಲ ಸೇವಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. GR ಫಾರ್ಮ್ ಹೌಸ್ ನಲ್ಲಿ ತಪಾಸಣೆ ಮುಂದುವರೆದಿದೆ. ಕೋಕೇನ್, MDMA ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಮಾದಕ ವಸ್ತು ಸೇವನೆಯನ್ನ ಯಾರೆಲ್ಲ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಈಗ 50ಕ್ಕೂ ಹೆಚ್ಚು ಜನರನ್ನ ಸಿಸಿಬಿ ವಶಕ್ಕೆ ಪಡೆದಿದ್ದಾರೆ. ಅವರನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಒಂದು ದಿನದ ಪಾರ್ಟಿಗೆ, ಒಂದೇ ಒಂದು ರಾತ್ರಿಯ ಪಾರ್ಟಿಗೆ 30 ರಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ಲೈಟ್ಗಳಲ್ಲಿ ಕರೆಸ್ಕೊಂಡು ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ವಾಸು. ಪಾರ್ಟಿಗಳಲ್ಲಿ DJ, ಮಾಡೆಲ್, ಟೆಕ್ಕಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪ್ರಕರಣ ದಾಖಲಾಗಿದೆ. ಡ್ರಗ್ಸ್ ಪತ್ತೆಯಾಗಿದೆ, ಕೋಕೇನ್ ಪತ್ತೆಯಾಗಿದೆ, 17 MDMA ಮಾತ್ರೆಗಳು ಪತ್ತೆಯಾಗಿದೆ. ಯಾರೆಲ್ಲ ತಗೊಂಡಿದ್ದಾರೆ, ಮಾದಕ ವಸ್ತು ಸೇವನೆಯನ್ನ ಯಾರೆಲ್ಲ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಗ್ತಾ ಇದೆ. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಈಗ ಸಿಸಿಬಿ ಅಧಿಕಾರಿಗಳು. ಬರ್ಡೇ ಹೆಸರಿನಲ್ಲಿ ಭರ್ಜರಿಯಾಗಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಲೇಟ್ ನೈಟ್ ರೇವ್ ಪಾರ್ಟಿ, ಸನ್ಸೆಟ್ ಟು ಸನ್ರೈಸ್ ಈ ಪಾರ್ಟಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಸ್ಥಳದಿಂದಲೇ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ
ವೀರೇಶ್ ವೀರೇಶ್ ಯಾರಿಗೆ ಸಂಬಂಧಪಟ್ಟಂತ ಈ ಒಂದು ಜಾಗ, ಜೊತೆಗೆ ಯಾರು ಆಯೋಜನೆ ಮಾಡಿದ್ದು, ಇಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದೆ, ಸೇವನೆ ಯಾರೆಲ್ಲ ಮಾಡಿದ್ರು, ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಏನಾದರೂ ಬಂತಾ, ಜೊತೆಗೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಯಾರೆಲ್ಲ ಬಂದಿದ್ರು, ಏನೇನು ಡೀಟೇಲ್ಸ್ ಇದೆ ಒಟ್ಟಾರೆಯಾಗಿ? ಖಂಡಿತ ಅಶ್ವಿನಿ, ಏನು ರೇವಾ ಪಾರ್ಟಿ ಮೇಲೆ ನಿನ್ನೆ ಸಿಸಿಬಿ ಪೊಲೀಸರು ತಡರಾತ್ರಿ ಏನು 3 ಗಂಟೆ ಸಮಯದಲ್ಲಿ ಏನೋ ಒಂದು ಸಿಸಿಬಿ ದಾಳಿ ಮಾಡಿರುವಂಥದ್ದು. ಏನು ಸಿಸಿಬಿ ದಾಳಿಯಲ್ಲಿ ಏನು ಸುಮಾರು 100ಕ್ಕೂ ಹೆಚ್ಚು ಜನಗಳು ಕೂಡ ಇಲ್ಲಿ ಪತ್ತೆ ಆಗಿರುವಂಥದ್ದು. ಅಂದರೆ ಪಾರ್ಟಿ ವೇಳೆಯಲ್ಲಿ ಸುಮಾರು ಏನು ಗಾಂಜಾ ಮತ್ತು ಕೋಕೋನಟ್ ಏನು ಹಲವು ವಸ್ತುಗಳು ಕೂಡ ಪತ್ತೆ ಆಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಎಲೆಕ್ಟ್ರಾನ್ ಸಿಟಿಯಲ್ಲಿರುವಂಥ GR ಫಾರ್ಮ್ ಹೌಸ್ ಬಳಿ ನಾನು ಇಲ್ಲಿದ್ದೀನಿ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗಾಗಲೇ ಏನು ನಿನ್ನೆ ನಡೆದಂಥ 3 ಗಂಟೆ ಈ ದಾಳಿ ವೇಳೆಯಲ್ಲಿ ಕೂಡ ಏನು ಹಲವು ಪತ್ತೆ ಆಗಿರುವಂಥದ್ದು. ಇದರಲ್ಲಿ ಏನು ಆಂಧ್ರ ಮತ್ತು ಬೆಂಗಳೂರು ಮೂಲದವರು ಕೂಡ ಇಲ್ಲಿ ಇರುವುದು ಕಂಡು ಬಂದಿದೆ. ಈಗಾಗಲೇ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದು ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗಾಗಲೇ ತಡರಾತ್ರಿ 2 ಗಂಟೆ ದಾಟಿದ್ರು ಕೂಡ ಈ ಪಾರ್ಟಿ ನಡೆದಿರುವಂಥದ್ದು. ಸದ್ಯ ಅವಧಿ ಮೀರಿ ಪಾರ್ಟಿ ಮತ್ತು ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಪತ್ತೆ ಆಗಿರುವಂಥದ್ದು. ಅಂದರೆ ಪಾರ್ಟಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಕರೆಸಿಕೊಂಡಿದ್ದ ಆಯೋಜಕರು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು. ಈಗಾಗಲೇ ಸಿಸಿಬಿ ಆಂಟಿ ನಾರ್ಕೋಟಿಕ್ ವಿಭಾಗದಿಂದ ಪೊಲೀಸರು ಈಗಾಗಲೇ ದಾಳಿ ಮಾಡಿರುವಂಥದ್ದು. ಅಂದರೆ ಎಲೆಕ್ಟ್ರಾನ್ ಸಿಟಿಯಲ್ಲಿರುವಂತಹ GR ಫಾರ್ಮ್ ಹೌಸ್ ನಲ್ಲಿ ನಡೆಯುತ್ತಿದ್ದ ಈ ಪಾರ್ಟಿ ಏನು ಈಗಾಗಲೇ ಏನು ಕಾರ್ನ್ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಎಂಬುವರ ಮಾಲೀಕತ್ವದಲ್ಲಿ ಈ ಫಾರ್ಮ್ ಹೌಸ್ ಕಂಡು ಬಂದಿದ್ದು. ಈಗಾಗಲೇ ಹೈದರಾಬಾದ್ ಮೂಲದ ವಾಸು ಎಂಬಾತ ಪಾರ್ಟಿ ಆಯೋಜನೆ ಮಾಡಿದ್ದ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿರುವಂಥದ್ದು. ಒಂದು ಬೆಂಚ್ ಕಾರ್ನಲ್ಲಿ ಆಂಧ್ರದ ಮೂಲದ MLA ಪಾಸ್ ಕೂಡ ಪತ್ತೆ ಆಗಿರುವಂಥದ್ದು. ಅಂದರೆ MLA ಕಾಕನಿ ಗೋವರ್ಧನ್ ರೆಡ್ಡಿ ಎಂಬುವರ ಹೆಸರಿನಲ್ಲಿ ಪಾಸ್ ಪತ್ತೆ ಆಗಿದೆ. ಈಗಾಗಲೇ ಅದನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಅಂದರೆ ಸ್ಥಳದಲ್ಲೇ ಇದ್ದಂಥ 15ಕ್ಕೂ ಹೆಚ್ಚು ಕಾರುಗಳನ್ನು ಈಗಾಗಲೇ ಕಂಡು ಬಂದಿರುವುದು. ಅಂದರೆ ಐಷಾರಾಮಿ ಮರ್ಸಿಡೀಸ್ ಬೆಂಚ್ ಆಗಿರ್ಬೋದು, ಜಾಗ್ವಾರ್ RD ಆಗಿರ್ಬೋದು, ಈ ರೀತಿ ಹಲವು ಕಾರುಗಳು, ಐಷಾರಾಮಿ ಕಾರುಗಳು ಕೂಡ ಪತ್ತೆ ಆಗಿರುವಂಥದ್ದು. ಅಂದರೆ ಭಾನುವಾರ ಸಂಜೆ 5 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಈ ನಡೀತಿದ್ದಂಥ ಈ ಪಾರ್ಟಿಯಲ್ಲಿ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಈಗಾಗಲೇ ಏನು ಸ್ಥಳೀಯ ಪೊಲೀಸರು ಸೇರಿದಂತೆ ಒಟ್ಟು 50ಕ್ಕೂ ಹೆಚ್ಚು ಪೊಲೀಸರು ಕೂಡ ಈಗಾಗಲೇ ದಾಳಿ ಮಾಡಿರುವಂಥದ್ದು. ಈಗಾಗಲೇ ಒಂದು ದಿನದ ಪಾರ್ಟಿಗೆ 30ರಿಂದ 50 ಲಕ್ಷ ಖರ್ಚು ಮಾಡಿ ಆಯೋಜನೆ ಮಾಡಿರುವಂಥ ಈ ಪಾರ್ಟಿ ಈಗಾಗಲೇ ಏನು ಪಾರ್ಟಿಯಲ್ಲಿ ಕೂಡ ಏನು ಡಿಜೆಗಳು ಕೂಡ ಏನು ಪತ್ತೆ ಆಗಿರುವಂಥದ್ದು. ಸದ್ಯಕ್ಕೆ ನಾರ್ಕೋಟಿಕ್ ಸ್ನಿಪ್ಪರ್ ಡ್ರಾಗ್ಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ. ಈಗಾಗಲೇ ಏನು ಪಾರ್ಟಿಯಲ್ಲಿ 20ಕ್ಕೂ ಹೆಚ್ಚು ಕಾರುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಿರುವಂಥದ್ದು. ಎಲ್ಲ ಕಾರುಗಳಲ್ಲೂ ಕೂಡ ಡಾಗ್ ಸ್ಕ್ವಾಡ್ನಿಂದ ಈಗಾಗಲೇ ಶೋಧ ನಡೀತಿರುವಂಥದ್ದು. ಅಂದರೆ ರೇಡ್ ಆದಂತಹ ಸ್ಥಳದಲ್ಲಿ ಸುಕೋ ಟೀಮ್ನಿಂದ ಈಗಾಗಲೇ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಸದ್ಯಕ್ಕೆ ಪಾರ್ಟಿಯಲ್ಲಿ ಭಾಗಿಯಾಗಿರುವಂತಹ ಬಹುತೇಕರು ಆಂಧ್ರ ಮೂಲದ ಉದ್ಯಮಿಗಳು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು. ಅಂದರೆ ಖ್ಯಾತ ಹೋಟೆಲ್ ಮಾಲೀಕರಾಗಿರ್ಬೋದು ಮತ್ತು ಅವರ ಮಕ್ಕಳಾಗಿರ್ಬೋದು, ತೆಲುಗು ಸಿನಿರಂಗದ ಕಲಾವಿದರು ಕೂಡ, ಮಾಡೆಲ್ಗಳು ಕೂಡ ಇಲ್ಲಿ ಏನು ಈ ಪಾರ್ಟಿಯಲ್ಲಿ ಕೂಡ ಪತ್ತೆ ಏನು ಭಾಗಿಯಾಗಿದ್ರು ಅನ್ನೋದು ಸದ್ಯಕ್ಕೆ ತನಿಖೆಯಲ್ಲಿ ತಿಳಿದು ಬಂದಿರುವಂಥದ್ದು. ಈಗಾಗಲೇ ಆಂಧ್ರ ಮೂಲದವರಾಗಿದ್ದಂಥ ಬೆಂಗಳೂರಿನಲ್ಲಿ ಬಿಸಿನೆಸ್ ಹೊಂದಿರುವಂಥ ಬಹುತೇಕರು ಇದರಲ್ಲಿ ಈ ಭಾಗಿಯಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಆಯೋಜಕರಾಗಿರ್ಬೋದು ಮತ್ತು ಪಾರ್ಟಿಯಲ್ಲಿ ಭಾಗಿಯಾದವರನ್ನು ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಏನು ತನಿಖೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಇನ್ನೇನು ಅವರೆಲ್ಲ ಪ್ರತಿಯೊಂದು ವಸ್ತುಗಳನ್ನು ಸೀಸ್ ಮಾಡಿ ಮತ್ತು ಕಾರುಗಳನ್ನು ಸೀಸ್ ಮಾಡಿ ಅವರನ್ನು ಈಗಾಗಲೇ ಏನೋ ಒಂದು ತಪಾಸಣೆಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಅಶ್ವಿನಿ. ವೀರೇಶ್, ಇದರ ಜೊತೆಯಲ್ಲಿ ವಾಸು ಅನ್ನೋರು ಈಗ ಈ ಪಾರ್ಟಿಯನ್ನ ಆಯೋಜನೆ ಮಾಡಿರೋದು ಅನ್ನುವಂತ ಮಾಹಿತಿ ಇದೆ. ವಾಸು ಬ್ಯಾಕ್ ಗ್ರೌಂಡ್ ಏನು, ಯಾರೀತ, ಅದರ ಜೊತೆಯಲ್ಲಿ ಕಾಕನಿ ಗೋವರ್ಧನ್ ರೆಡ್ಡಿ ಪಾಸ್ ಕೂಡ ಸಿಕ್ಕಿರೋದ್ರಿಂದ MLA ಕೂಡ ಆಗಮಿಸಿದ್ರ ಹಾಗಾದ್ರೆ, ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಆಗಮಿಸಿದ್ರ? ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಖಂಡಿತ ಅಶ್ವಿನಿ, ಈಗಾಗಲೇ ಏನು ಗೋಪಾಲ್ ರೆಡ್ಡಿ ಅನ್ನೋರ ಮಾಲೀಕತ್ವದಲ್ಲಿ ಇರುವಂತಹ ಈ ಫಾರ್ಮ್ ಹೌಸ್ ನಲ್ಲಿ ಏನು ಆಂಧ್ರ ಮೂಲದ ಏನು ಉದ್ಯಮಿಗಳ ಮಕ್ಕಳು ಮತ್ತು ಬೇರೆ ಸಿನಿರಂಗದ ಕೆಲವು ನಟರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈ ಸದ್ಯಕ್ಕೆ ಏನು ಒಂದು ಸಿಸಿಬಿ ತನಿಖೆಯಲ್ಲಿ ತಿಳಿದು ಬಂದಿರುವಂತದ್ದು. ಅಂದ್ರೆ ಆ ಭಾಗದಲ್ಲಿ ಪಾರ್ಟಿ ಮಾಡದೆ ಇದ್ದದ್ದ ಕಾರಣಕ್ಕೆ ಏನು ಅಲ್ಲಿ ಇರುವಂತಹ MLA ಈ ಫಾರ್ಮ್ ಹೌಸ್ ಅಥವಾ ಏನು ಈ ಗೋಪಾಲ್ ರೆಡ್ಡಿ ಅನ್ನೋರ ಒಂದು ಹಿನ್ನೆಲೆಯನ್ನು ಕೂಡ ಈಗಾಗಲೇ ಪತ್ತೆ ಮಾಡುತ್ತಿರುವಂತದ್ದು. ಏನು ಸುಮಾರು ವರ್ಷಗಳಿಂದ ಇಲ್ಲಿ ಫಾರ್ಮ್ ಹೌಸ್ ಅವ್ರದೇ ಇತ್ತು ಮತ್ತು ಅವರೇ ನಡೆಸ್ತಿದ್ರು ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಏನು ಫಾರ್ಮ್ ಹೌಸಿನ ಸುತ್ತಲೂ ಕೂಡ ಈಗಾಗಲೇ ಅವರ ಹಿನ್ನೆಲೆಯನ್ನು ಕೂಡ ಕಲೆ ಹಾಕ್ತಿರುವಂತದ್ದು. ಕಲೆಯ ಬೆನ್ನಲ್ಲಿ ಕೂಡ ಏನು ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಸದ್ಯಕ್ಕೆ ಸ್ಥಳಕ್ಕೆ ಬೆಂಗಳೂರು ರೂರಲ್ SP ಆಗಿರುವಂತಹ ಮಲ್ಲಿಕಾರ್ಜುನ್ ಕೂಡ ಈಗಾಗಲೇ ಭೇಟಿ ನೀಡಿ ಇಲ್ಲಿರುವಂತಹ ಸ್ಥಳೀಯ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್.